ಈ ಚಾಪ್ಟರ್ ಬಂದುಬಿಟ್ಟು ಪ್ರೆಷರ್ ಅಂತ ಚಾಪ್ಟರ್ ಅದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನಾವು ಅಟ್ಮಾಸ್ಫಿಯರ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇರಬೇಕು. ಅಟ್ಮಾಸ್ಫಿಯರ್ ಅಂದ್ರೇನು? ನಮ್ಮ ಸುತ್ತಮುತ್ತ ಇರೋವಂಥದ್ದು. ಸೊ ಓವರಾಲ್ ಅಟ್ಮಾಸ್ಫಿಯರ್ ಅಂದ್ರೇನು ಅಂತ ಅಂದರೆ ಭೂಮಿಯ ಸುತ್ತ ಇರೋವಂಥದ್ದಕ್ಕೆ ನಾವು ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಅಂದರೆ ಭೂಮಿ ಸುತ್ತ ಏನಾಗಿದೆ? ಏರ್ ಎನ್ವೆಲಪ್ ಆಗಿದೆ, ಏರ್ ಕವರ್ ಆಗಿದೆ. ಎಲ್ಲಿವರೆಗೆ ಏರ್ ಕವರ್ ಆಗಿದೆಯಪ್ಪ ಅಂತ ಅಂದರೆ ಅಪ್ ಟು ಅಬೌಟ್ 200 ಮೈಲ್ಸ್ ಎತ್ತರದವರೆಗೂ ಏರ್ ಕವರ್ ಆಗಿದೆ ಭೂಮಿ ಸುತ್ತ. ಸೊ ಆ ಭೂಮಿ ಸುತ್ತ ಕವರ್ ಆಗಿರೋ ಏರ್ ಎಲ್ಲ ಒಂದೇ ಏರ್ ಆಗಿದೆಯಾ? ಇಲ್ಲ, ಖಂಡಿತ ಬೇರೆ ಬೇರೆ ಏರ್ ಆಗಿದೆ, ಬೇರೆ ಬೇರೆ ಗಾಳಿ ಇದೆ. ಸೊ ಬೇರೆ ಬೇರೆ ಗಾಳಿ ಅಂದರೆ ಯಾವ್ಯಾವ ಗಾಳಿ ಇರ್ಬೋದು? ನೈಟ್ರೋಜನ್ನು, ಆಕ್ಸಿಜನ್ನು ಮತ್ತು ಬೇರೆ ಅದರ್ ಗ್ಯಾಸಸ್ ಸಹ ಇದೆ. ಸೊ ಇಲ್ಲಿ ಲೇಯರ್ ಬೈ ಲೇಯರ್ ಆಗಿ ಈ ಗ್ಯಾಸಸ್ಸು ಕವರ್ ಆಗಿರುತ್ತೆ. ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ವೆಯ್ಟ್ ಆಫ್ ದ ಏರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಡೆನ್ಸಿಟಿ ಆಫ್ ದ ಏರ್ ಅಂತ ತೊಗೊಳ್ತಿರೋ, ವೆಯ್ಟ್ ಆಫ್ ದ ಏರ್ ಅಂತ ತೊಗೊಳ್ತಿರೋ ಅದ್ರ ಮೇಲೆ ಆ ಗ್ಯಾಸ್ ಲೇಯರ್ಗಳು ಫಾರ್ಮ್ ಆಗಿರುತ್ತೆ. ಅಂದರೆ ಹೆವಿ ವೆಯ್ಟ್ ಇರುವಂತಹ ಗಾಳಿ ಎಲ್ಲಿರುತ್ತೆ ಅಂದರೆ ಜಸ್ಟ್ ಭೂಮಿ ಪಕ್ಕದ ಲೇಯರ್, ಭೂಮಿ ಸುತ್ತ ಒಂದು ಮೊದಲನೇ ಲೇಯರ್ ಇದೆಯಲ್ಲ ಅದಿರುತ್ತೆ. ಅದ್ರ ನಂತರ ಅದಕ್ಕಿಂತ ಕಡಿಮೆ ವೆಯ್ಟ್ ಇರುವಂಥದ್ದು, ಅದ್ರ ನಂತರ ಅದಕ್ಕಿಂತ ಕಡಿಮೆ ವೆಯ್ಟ್ ಇರುವಂಥದ್ದು. ಈಗ ನೀವೊಂದು ಕೆಲಸ ಮಾಡ್ತೀರಾ, ಬಲೂನ್ ತೊಗೊಂಡಾಗ ಬಲೂನ್ಗೆ ಗಾಳಿನ ತುಂಬುತ್ತೀರಾ. ಗಾಳಿ ತುಂಬಬೇಕಾದ್ರೆ ಕೆಲವು ಬಲೂನ್ಗೆ ಇದೇ ಥರ ಗಾಳಿ ಇರಬೇಕು ಅಂತ ತುಂಬ್ತೀರಾ. ಸೊ ಅದನ್ನು ಬಲೂನ್ ಬಿಟ್ಟ ತಕ್ಷಣ ಅದು ಹೋಗಿಬಿಟ್ಟು ಸೀಲಿಂಗ್ಗೆ ಫಿಕ್ಸ್ ಆಗುತ್ತೆ, ನೋಡಿದ್ದೀರಾ ಅಲ್ವಾ? ಕೆಲವು ಬಲೂನ್ಗಳೆಲ್ಲ ಗಾಳಿ ತುಂಬಿದಾಗ ನೆಲದಲ್ಲೇ ಇರುತ್ತೆ. ಅಂದರೆ ಯಾವ ಗಾಳಿ ತುಂಬಿದ್ದೀರಾ ಅದ್ರ ಮೇಲೆ ಬಲೂನ್ ಎಲ್ಲಿ ಪ್ಲೇಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನಮಗೆ ಬಲೂನ್ ಎಲ್ಲಿರಬೇಕು ಅನ್ನೋದ್ರ ಮೇಲೂ ನಾವು ಅದಕ್ಕೆ ಯಾವ ಗಾಳಿ ತುಂಬ್ತೀವಿ ಅಂತಲೂ ನಾವು ಮೈಂಡ್ ಸೆಟ್ ಮಾಡಿಕೊಂಡು ಆ ಗಾಳಿನೇ ನಾವು ತುಂಬ್ತೀವಿ. ಸೊ ಅಂದರೆ ಗ್ಯಾಸ್ಗೆ, ಅಟ್ಮಾಸ್ಫಿಯರ್ಗೆ ಡಿಫ್ರೆಂಟ್ ಏನದು ಪ್ರೆಷರ್ ಇರುತ್ತೆ. ಆ ಪ್ರೆಷರ್ ಅಂದರೆ ಡಿಫ್ರೆಂಟ್ ಏರ್ ಹ್ಯಾಸ್ ಡಿಫ್ರೆಂಟ್ ಪ್ರೆಷರ್ ಇನ್ ಡಿಫ್ರೆಂಟ್ ವಾಲ್ಯೂಮ್ಸ್ ಅಂತಲೂ ಹೇಳ್ಬೋದು. ಆಯಿತಾ? ನೆಕ್ಸ್ಟ್ ಬಂದುಬಿಟ್ಟು ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂದರೆ ಈ ಸುತ್ತ ಇರುವಂಥ ಲೇಯರ್ಸ್ಗಳಲ್ಲಿ ಎವ್ರಿ ಮ್ಯಾಟರ್ ಹ್ಯಾಸ್ ವೆಯ್ಟ್ ಅಂತ ಹೇಳ್ತೀವಿ. ಎವ್ರಿ ಮ್ಯಾಟರ್ ಹ್ಯಾಸ್ ವೆಯ್ಟ್. ಏರ್ ಈಸ್ ಒನ್ ಆಫ್ ದ ಮ್ಯಾಟರ್. ಅಂದರೆ ಇವಾಗ ಭೂಮಿ ಮೇಲಿಂದ ತಗೊಂಡ್ರೆ, ಮೇಲಿಂದ ಅಂದರೆ ಹೈಯರ್ ಫ್ರಮ್ ದಿ ಅರ್ತ್, ಭೂಮಿ ಲೆವೆಲಿಂದ ಮೇಲಕ್ಕಲ್ಲ. ಈಗ 200 ಮೈಲ್ಸ್ ಎತ್ತರದಲ್ಲಿದೆ ಅಂತ ಹೇಳಿದ್ವಲ್ಲ, ಆ ಎತ್ತರ 200 ಮೈಲ್ಸ್ ಎತ್ತರದಿಂದ ತಗೊಂಡ್ರೆ ಏನಾಗುತ್ತೆ? ಫ್ರಮ್ ದ ಏರ್ ವಿ ಗೋ, ಲೆಸ್ಸರ್ ಬಿಕಮ್ಸ್ ದ ಪ್ರೆಷರ್ ಆಫ್ ದ ಏರ್. ಮೇಲಿಂದ ತಗೊಂಡ್ರೆ ಮೊದಲು ಕಡಿಮೆ ಪ್ರೆಷರ್ ಇರುತ್ತೆ, ಆನಂತರ ಇನ್ನೂ ಕಡಿಮೆ ಪ್ರೆಷರ್ ಇರೋ ಏರ್ ಇರುತ್ತೆ, ಅದಾದ ನಂತರ ಇನ್ನೂ ಕಡಿಮೆ ಪ್ರೆಷರ್ ಇರುವಂತಹ ಏರ್ ಇರುತ್ತೆ. ಅಂದರೆ ಲೈಟ್ ವೆಯ್ಟ್ ಏರು ಹೈಯರ್ ಲೆವೆಲ್ನಲ್ಲಿ ಇರುತ್ತೆ ಅರ್ಥಲ್ಲಿ. ಅದೇ 200 ಮೈಲ್ಸ್ ಎಷ್ಟು ಎತ್ತರಕ್ಕಿರುತ್ತಲ್ಲೋ ಆ ಜಾಗದಲ್ಲಿ ನಮಗೆ ಏನಿರುತ್ತೆ? ಪ್ರೆಷರ್ ಕಡಿಮೆ ಇರುವಂಥ ಏರಿರುತ್ತೆ. ಬರ್ತಾ ಬರ್ತಾ ಇನ್ಕ್ರೀಸ್ ಆಗುತ್ತೆ. ಭೂಮಿಯಿಂದ ಅಲ್ಲ, ಅದು ಮೇಲಿನಿಂದ. ಆಯಿತಾ? ಇಲ್ಲಿ ಪ್ರೆಷರ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಈ ಪ್ರೆಷರ್ ಅಂದ್ರೇನು ಅಂದರೆ ಯಾವ್ದಾದ್ರು ಒಂದು ಒತ್ತಡ ಅಂತ ಕರಿತೀವಿ. ಜನರಲ್ ಕನ್ನಡದಲ್ಲಿ ಏನಂತ ಕರಿತೀವಿ? ಒತ್ತಡ ಅಂತ ಕರಿತೀವಿ. ಆ ಒತ್ತಡ ಕಡಿಮೆನಾ ಅಂತ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂದರೆ ನಾವು ಎಷ್ಟು ಫೋರ್ಸ್ನ ಹಾಕಿಬಿಟ್ಟು ಎಷ್ಟು ಜಾಗದ ಮೇಲೆ ಹಾಕ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಒಂದು ಎಕ್ಸಾಂಪಲ್ಲು, ನೀವು ಪೇಪರ್ಗೆ ಗುಂಡ್ಪಿನನ್ನು 2 ಪೇಪರ್ನ ಜಾಯಿನ್ ಮಾಡಬೇಕಾಗುತ್ತೆ. ಗುಂಡ್ಪಿನನ್ನು ಯೂಸ್ ಮಾಡ್ತೀರಾ. ಗುಂಡ್ಪಿನ ಶಾರ್ಪ್ ಆಗಿದ್ದಷ್ಟು ಅದೇನಾಗುತ್ತೆ? ಬೇಗ ಇನ್ಸರ್ಟ್ ಆಗುತ್ತೆ. ಕಾರಣ ಏನಂದರೆ ಶಾರ್ಪ್ನೆಸ್ ಅನ್ನೋದು ಏನಿದೆ, ಇಟ್ ರಿಕ್ವೈರ್ಸ್ ವೆರಿ ಲೆಸ್ ಏರಿಯಾ. ಇನ್ ಕೇಸ್ ಶಾರ್ಪ್ನೆಸ್ ಕಡಿಮೆ ಆಯಿತು ಅಂದರೆ ಅದೇನಾಗುತ್ತೆ? ಏರಿಯಾ ಜಾಸ್ತಿ ಆಯಿತು ಅನಿಸುತ್ತೆ. ಆವಾಗ ಒಂದು ಸ್ವಲ್ಪ ಶಾರ್ಪ್ನೆಸ್ ಕಡಿಮೆ ಆಯಿತು ಅಂದ್ರೂ ನೀವು ಹಾಕೋ ಫೋರ್ಸ್ ಏನಿರುತ್ತೆ ಅದು ಜಾಸ್ತಿ ಇರಬೇಕು. ಅಂದರೆ ಮಾತ್ರ ಅದು ಇನ್ಸರ್ಟ್ ಆಗುತ್ತೆ, 2 ಪೇಪರ್ನ ಜಾಯಿನ್ ಮಾಡ್ಬೋದು. ಆದರೆ ಅದು ಶಾರ್ಪ್ನೆಸ್ ಇತ್ತಂದಾಗ ಕಡಿಮೆ ಏರಿಯಾದೆ ಅದೇ ಫೋರ್ಸ್ನ ಹಾಕಿದ್ರೆ ಅದು ಬೇಗ ಇನ್ಸರ್ಟ್ ಆಗುತ್ತೆ. ಅಂದ್ರೆ ಅರ್ಥ, ನೀವು ಎಷ್ಟು ಏರಿಯಾನ ತೊಗೊಳ್ತೀರಾ ಅದ್ರ ಮೇಲೆ ಪ್ರೆಷರ್ ಅದ್ರ ಮೇಲೆ ಎಷ್ಟು ಬೀಳ್ತು ಅನ್ನೋದು ಡಿಪೆಂಡ್ ಆಗಿರುತ್ತೆ. ಒಂದು ಎಕ್ಸಾಂಪಲ್ಲು, ಈಗ ವಾಲ್ಯೂಮ್ ಅಂತ ತೊಗೊಂಡಾಗ ಗ್ಯಾಸ್ ಸಿಲಿಂಡರ್ ಇರುತ್ತೆ. ಗ್ಯಾಸ್ ಸಿಲಿಂಡರ್ನೇ ಅಷ್ಟೇ, ಅದರದ್ದು ಎಷ್ಟು ವಾಲ್ಯೂಮ್ ಇರುತ್ತೆ ಅಷ್ಟೇ ವಾಲ್ಯೂಮ್ ಇರುತ್ತೆ. ಯಾವಾಗ ಹೆಚ್ಚು ಇನ್ಸರ್ಟ್ ಮಾಡ್ತಿರೋ ಇರೋ ವಾಲ್ಯೂಮ್ನಲ್ಲಿ ಹೆಚ್ಚು ಗ್ಯಾಸ್ನ ನೀವು ತುಂಬಿ ಹಾಕ್ತಿರೋ ಅವಾಗ ಪ್ರೆಷರ್ ಜಾಸ್ತಿ ಅಲ್ಲಿರುತ್ತೆ ಅಂತ. ಎಷ್ಟು ಗ್ಯಾಸ್ ಕಡಿಮೆ ಹಾಕ್ತಿರೋ ಅಲ್ಲಿ ಪ್ರೆಷರು ಕಡಿಮೆ ಇದೆ ಅಂತ. ಅಂದರೆ ವಾಲ್ಯೂಮ್ ಅಷ್ಟೇ ಇದೆ, ನೀವು ಹಾಕೋ ಗ್ಯಾಸು ಜಾಸ್ತಿ ಇರುತ್ತೆ, ಆವಾಗ ಪ್ರೆಷರ್ ಜಾಸ್ತಿ ಇರುತ್ತೆ. ಇದರಲ್ಲಿ ಏನಾಗುತ್ತೆ? ಏರಿಯಾ ತೊಗೊಂಡಾಗ ಏನಾಗುತ್ತಪ್ಪ ಅಂತಂದರೆ ನೀವು ಹಾಕೋ ಫೋರ್ಸ್ ಅಷ್ಟೇ ಇದೆ, ಆದರೆ ಅಪ್ಪಿನ ಶಾರ್ಪ್ನೆಸ್ ಇತ್ತಂದರೆ ಕಡಿಮೆ ಏರಿಯಾದಲ್ಲಿ
ತುಂಬ ಫೋರ್ಸ್ ಬೀಳುತ್ತೆ, ಸೊ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದೇನಾದ್ರು ಟಿಪ್ಪು ಸ್ವಲ್ಪ ದೊಡ್ಡದಿತ್ತಂದರೆ, ಅಂದರೆ ಏರಿಯಾ ಸ್ವಲ್ಪ ದೊಡ್ಡದಾಯಿತು, ಸೊ ಅದ್ರ ಮೇಲೆ ಪ್ರೆಷರ್ ಕಡಿಮೆ ಬೀಳುತ್ತೆ, ಏಕೆಂದರೆ ಅದು ಯೂನಿಫಾರ್ಮಾಗಿ ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತೆ. ಆಯಿತಾ? ಸೊ ಪ್ರೆಷರ್ ಅಂದರೆ ಏನು ಅಂದರೆ ಫೋರ್ಸ್ ಬೈ ಏರಿಯಾ ಕಡಿಮೆ ಇದ್ದಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ, ಏಕೆಂದರೆ ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್. ಪ್ರೆಷರ್ ಈಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಪರ್ಪೆಂಡಿಕ್ಯುಲರ್ ಫೋರ್ಸ್ ಹೇಗೇಗೋ ಫೋರ್ಸ್ ಹಾಕಿದ್ರೆ ಅದ್ರ ಮೇಲೆ ಪ್ರೆಷರ್ ಜಾಸ್ತಿ ಬೀಳೋದಿಲ್ಲ, ಪರ್ಪೆಂಡಿಕ್ಯುಲರ್ ಫೋರ್ಸ್ ಹಾಕಿದ್ರೆ ಜಾಸ್ತಿ ಬೀಳುತ್ತೆ. ಹಾಗಾಗಿ ಫೋರ್ಸ್ ಬೈ ಏರಿಯಾ ಅಂತ ಅಂದರೆ ಏನು, ಆ ಟಿಪ್ಪು ಸಣ್ಣದು ಸ್ವಲ್ಪ ದೊಡ್ಡದು ಅಂತ ಹೇಳಿದ್ನಲ್ಲ, ಅದ್ರದ್ದು ಮೆಷರ್ಮೆಂಟ್ ತೊಗೊಂಡ್ರೆ. ಸೊ ಎಷ್ಟು ಕಡಿಮೆ ಇರುತ್ತೋ ಆ ಏರಿಯಾ ಅಷ್ಟು ಪ್ರೆಷರು ಜಾಸ್ತಿ ಇರುತ್ತೆ, ಎಷ್ಟು ಜಾಸ್ತಿ ಇರುತ್ತೋ ಆ ಏರಿಯಾ ಅದು ಪ್ರೆಷರು ಅಷ್ಟೇ ಕಡಿಮೆ ಆಗುತ್ತೆ. ಸೊ P ಈಸ್ ಈಕ್ವಲ್ ಟು F/A. ಸೊ ಎಷ್ಟು kg ಫೋರ್ಸ್ ಹಾಕ್ತೀವಿ ಅಥವಾ ಎಷ್ಟು ಪೌಂಡ್ ಫೋರ್ಸ್ ಹಾಕ್ತೀವಿ, ಎಷ್ಟು ಗ್ರಾಮ್ ಫೋರ್ಸ್ ಹಾಕ್ತೀವಿ, ಅದು ಫೋರ್ಸ್ದು ಯೂನಿಟ್ ಗ್ರಾಮ್ ಅಥವಾ ಪೌಂಡು ಅಥವಾ kgನೂ ಆಗ್ಬೋದು. ಏರಿಯಾ ಅಂತಂದರೆ ಸ್ಕ್ವೇರ್ ಸೆಂಟಿಮೀಟ್ರ್ ಇರ್ಬೋದು, ಸ್ಕ್ವೇರ್ ಇಂಚ್ ಇರ್ಬೋದು, ಅಥವಾ ಸ್ಕ್ವೇರ್ ಇರ್ಬೋದು, ಯಾವುದಾದ್ರೂ ಇರ್ಬೋದು ಏರಿಯಾ. ಆಯಿತಾ? F/A ಅಂತ ತಗೊಂಡಾಗ ಗ್ರಾಮ್ ಪರ್ ಸ್ಕ್ವೇರ್ ಸೆಂಟಿಮೀಟರ್ ಅಥವಾ ಪೌಂಡ್ ಪರ್ ಸ್ಕ್ವೇರ್ ಇಂಚ್ ಇರ್ಬೋದು, ಅಥವಾ kg ಪರ್ ಸ್ಕ್ವೇರ್ ಮೀಟರ್ ಆದ್ರೂ ಆಗ್ಬೋದು. ಸೊ ಬ್ರಿಟಿಷ್ ಸಿಸ್ಟಮ್ನಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರು 14.7 LBs ಪರ್ ಸ್ಕ್ವೇರ್ ಇಂಚ್ ಆಗಿರುತ್ತೆ. ಮೆಟ್ರಿಕ್ ಸಿಸ್ಟಮ್ನಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರು 1.014 × 10⁶ ಡೈನ್ಸ್ ಪರ್ ಸ್ಕ್ವೇರ್ ಸೆಂಟಿಮೀಟರ್ ಆಗಿರುತ್ತೆ. ಈಗ ಡೆಪ್ತ್ ಯಾವುದಾದ್ರೂ ಒಂದು ಲಿಕ್ವಿಡಲ್ಲಿ ಒಂದು ಡೆಪ್ತಲ್ಲಿ ಒಂದು ಪಾಯಿಂಟನ್ನು ತಗೊಂಡಾಗ ಆ ಡೆಪ್ತಲ್ಲಿ ಪ್ರೆಷರ್ ಏನಾಗಿರುತ್ತೆ ಮತ್ತು ಅದು ಯಾವುದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ ಅಂತ ತಿಳ್ಕೊಬೇಕು. ಅಂದರೆ ಈಗ ಪ್ರೆಷರ್ ಅಟ್ ಎ ಡೆಪ್ತ್ ಇನ್ ದ ಲಿಕ್ವಿಡ್ ಅಂತ ತೊಗೊಂಡ್ರೆ ಯಾವುದ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಏನದು ವಿಚಾರದಿಂದ ಅದು the pressure at a point in a liquid is equal to the product of pressure due to liquid on that point. ಯಾವುದು ಡೆಪ್ತ್ ಎಷ್ಟಿದೆ ಅಂದರೆ ಆ ಸರ್ಫೇಸಿಂದ ಅದು ಎಷ್ಟು ಆಳದಲ್ಲಿ ಆ ಪಾಯಿಂಟನ್ನು ನೀವು ಕನ್ಸಿಡರ್ ಮಾಡ್ತೀರಾ. ಆಮೇಲೆ ಆ ಲಿಕ್ವಿಡ್ದು ಡೆನ್ಸಿಟಿ ಏನಿದೆ, ಯಾಕೆಂದರೆ ಅದು ಭಾರ ಅಥವಾ ಥಿಕ್ನೆಸ್ ಜಾಸ್ತಿ ಇತ್ತಂದರೆ ಅಥವಾ ವೆಯ್ಟ್ ಜಾಸ್ತಿ ಇತ್ತಂದರೆ ಅದ್ರ ಮೇಲೆ ಬೀಳೋಂಥ ಪ್ರೆಷರ್ ಸಹ ಜಾಸ್ತಿ ಇರುತ್ತೆ. ಆಮೇಲೆ ಗ್ರಾವಿಟೇಷನಲ್ ಆಕ್ಸಲರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಕ್ರೈಟೀರಿಯಾದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅಂದರೆ ಡೆಪ್ತ್ ಎಷ್ಟರಲ್ಲಿದೆ ಆ ಪಾಯಿಂಟು, ಆಮೇಲೆ ಡೆನ್ಸಿಟಿ ಲಿಕ್ವಿಡ್ದು ಡೆನ್ಸಿಟಿ ಏನಾಗಿರುತ್ತೆ, ಆಮೇಲೆ ಗ್ರಾವಿಟೇಷನಲ್ ಆಕ್ಸಲರೇಷನ್ ಏನಾಗಿರುತ್ತೆ, ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಏನಂತ ತಗೋತೀವಿ, ಡೆಪ್ತನ್ನ ಹೆಚ್ಚು ಅಂತ ತಗೊಳ್ತಿದ್ದೀವಿ, ಡೆನ್ಸಿಟಿ ಆಫ್ ದ ಲಿಕ್ವಿಡ್ನ ನಾವು ಡಿ ಅಂತ ತಗೊಳ್ತಾ ಇದ್ದೀವಿ, ಪ್ರೆಷರ್ ಅಟ್ ದಟ್ ಪಾಯಿಂಟ್ನ ನಾವು ಪಿ ಅಂತ ತಗೊಳ್ತೀವಿ. ಸೊ ಗ್ರಾವಿಟೇಷನಲ್ ಆಕ್ಸಲರೇಷನನ್ನು ಜಿ ಅಂತ ತಗೊಳ್ತೀವಿ. ಹಾಗಾಗಿ ಪಿ ಇಸ್ ಈಕ್ವಲ್ ಟು HdG, H ಇಂಟು ಡಿ ಇಂಟು ಜಿ. ಸೊ ದಿಸ್ ಇಸ್ ದ ಪ್ರಾಡಕ್ಟ್ ಆಫ್ ದೀಸ್ ತ್ರೀ. ಪ್ರೆಷರು ಈ ಹೈಟು, ಡೆನ್ಸಿಟಿ ಮತ್ತು ಗ್ರಾವಿಟೇಷನಲ್ ಆಕ್ಸಲರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಸಹ ಅದ್ರ ಮೇಲೆ ಏನದು ಪರಿಣಾಮನ ಬೀರುತ್ತೆ. ಅಂದರೆ ಅವಾಗೇನಾಗುತ್ತೆ, ಅಟ್ಮಾಸ್ಫಿಯರಿಕ್ ಪ್ರೆಷರೂ ಅದ್ರ ಮೇಲೆ, ಈಗ ಬಲವಾಗಿ ಗಾಳಿ ಬೀಸುತ್ತೆ ಅಂತ ಅಂದಾಗ ಆ ಲಿಕ್ವಿಡ್ ಮೇಲೆ ಅದ್ರದ್ದು ಒತ್ತಡ ಹೇರುತ್ತೆ, ಅದ್ರ ಒತ್ತಡ ಬಿದ್ದೇ ಬೀಳುತ್ತೆ. ಸೊ ಮತ್ತು ಲಿಕ್ವಿಡು ಆ ಪರ್ಟಿಕ್ಯುಲರ್ ಪಾಯಿಂಟ್ ಮೇಲೆ ತನ್ನ ಒತ್ತಡನ ತಾನು ಹಾಕುತ್ತೆ. ಹಾಗಾಗಿ ಟೋಟಲ್ ಪ್ರೆಷರ್ ಇನ್ ಲಿಕ್ವಿಡ್ ಏನಾಗಿರುತ್ತಪ್ಪ ಅಂದರೆ ಈ ಅಟ್ಮಾಸ್ಫಿಯರಿಕ್ ಪ್ರೆಷರು ಪ್ಲಸ್ ಆ HdG ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎರಡನ್ನೂ ಆ್ಯಡ್ ಮಾಡಿರೋದು ಟೋಟಲ್ ಪ್ರೆಷರ್ ಆಗಿರುತ್ತೆ. ಈಗ ಅಬ್ಸಲ್ಯೂಟ್ ಪ್ರೆಷರ್ ಅಂದರೆ ಏನು ಹಾಗಾದರೆ? ಅಬ್ಸಲ್ಯೂಟ್ ಪ್ರೆಷರ್ ಅಂತ ಅಂದರೆ ಅದು ಕಂಪ್ಲೀಟ್ ಸಿಸ್ಟಮಿಂದ ಎಕ್ಸರ್ಟ್ ಆಗುವಂತಹ ಪ್ರೆಷರ್. ಕಂಪ್ಲೀಟ್ ಸಿಸ್ಟಮಿಂದ ಈಗ ನಾವು ಯಾವುದಾದ್ರು ಒಂದು ಒತ್ತಡನ, ಯಾವುದಾದ್ರು ವಸ್ತು ಮೇಲೆ ಇನ್ನೊಂದು ಒತ್ತಡನ ಹಾಕ್ತಾ ಇದ್ದೀವಿ ಅಂದರೆ ಅದ್ರ ಜೊತೆಗೆ ಅಟ್ಮಾಸ್ಫಿಯರ್ ಒತ್ತಡನೂ ಅದ್ರ ಮೇಲೆ ಬೀಳ್ತಾ ಇರುತ್ತೆ. ಅದು ಸೇರಿಸಿದ್ರೆ ಅದು ಅಬ್ಸಲ್ಯೂಟ್ ಆಗುತ್ತೆ, ಎಕ್ಸಾಕ್ಟ್ ಆಗುತ್ತೆ. ಆಯಿತಾ? ಸೊ ಅಬ್ಸಲ್ಯೂಟ್ ಪ್ರೆಷರ್ ಇಸ್ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ಎ ಸಿಸ್ಟಮ್ ಆನ್ ಇಟ್ಸ್ ಬೌಂಡರೀಸ್. ಬೌಂಡ್ರಿ ಅಂತಂದರೆ ನಾವು ಹಾಕೋ ಮ್ಯಾನ್ಯುಯಲ್ ಪ್ರೆಷರು ಇರ್ಬೋದು, ಅಥವಾ ಆ ಜೊತೆಗೆ ಏನದು ಅಟ್ಮಾಸ್ಫಿಯರಿಂದ ಬರುವಂಥ ಪ್ರೆಷರು ಸಹ ಆಗಿರ್ಬೋದು. ಹಾಗಾಗಿ ಇದನ್ನೇನಂತ ಕಳಿತೀವಿ, ಡಿಸ್ಟಿಂಗ್ವಿಷ್ ಮಾಡಬೇಕಂದ್ರೆ ಏನಂತ ಹೇಳ್ತೀವಪ್ಪ ಅಂದರೆ ದ ವರ್ಡ್ ಅಬ್ಸಲ್ಯೂಟ್ ಈಸ್ ಯೂಸ್ ಟು ಡಿಸ್ಟಿಂಗ್ವಿಷ್ ಇಟ್ ಫ್ರಮ್ ದ ಸೋ ಕಾಲ್ಡ್ ಗೇಜ್ ಪ್ರೆಷರ್. ಅಂದರೆ ಅದು ಮೆಷರ್ ಮಾಡೋ ಪ್ರೆಷರು. ಗೇಜ್ ಪ್ರೆಷರ್ ಅಂದರೆ ಮೆಷರ್ ಮಾಡೋ ಪ್ರೆಷರು, ವಿಚ್ ಈಸ್ ದ ವ್ಯಾಲ್ಯೂ ಆಫ್ ದ ಪ್ರೆಷರ್ ಮೆಷರ್ಡ್ ಬೈ ಎ ಪ್ರೆಷರ್ ಗೇಜ್. ಅಂದರೆ ಗೇಜ್ ಪ್ರೆಷರ್ ಅಂದರೆ ನಾವು ಮೆಷರ್ ಮಾಡೋ ಪ್ರೆಷರು.
ಸೊ ಆಬ್ಸಲ್ಯೂಟ್ ಪ್ರೆಷರ್ ಈಸ್ ಈಕ್ವಲ್ ಟು ಗೇಜ್ ಪ್ರೆಷರ್ ಪ್ಲಸ್ ಅಟ್ಮಾಸ್ಫಿರಿಕ್ ಪ್ರೆಷರ್. ಈಗ ನಾವು ಗೇಜ್ ಪ್ರೆಷರ್ ಅಂದರೆ ಮೆಷರ್ ಮಾಡೋ ಪ್ರೆಷರ್ ಅಂತ ಹೇಳಿದ್ವಿ ಅಲ್ವಾ. ಈಗ ಗೋಲ್ಡನ್ನ ನಾವು ವೇಯ್ ಮಾಡಬೇಕಾದ್ರೆ ಗಾಳಿನಲ್ಲಿ ಅದನ್ನು ವೇಯ್ ಮಾಡಲ್ಲ, ಯಾಕೆಂದರೆ ಅದು ವ್ಯತ್ಯಾಸ ಆಗಿಬಿಡುತ್ತೆ ಗಾಳಿನಲ್ಲಿ. ಹಾಗಾಗಿ ನಾವು ಅದಕ್ಕೆ ಬೇರೆ ಥರದೇ ಫಿಸಿಕಲ್ ಬ್ಯಾಲೆನ್ಸ್ನ ನಾವು ಅದನ್ನು ಯೂಸ್ ಮಾಡ್ತೀವಿ, ತುಂಬ ಸೆನ್ಸಿಟಿವ್ ಇರೋವಂಥದ್ದು. ಸೊ ಅದ್ರದ್ದು ವೇಯ್ ಮಾಡೋದು ಪ್ರೆಷರು ಗೇಜ್ ಪ್ರೆಷರ್ ಆಗಿರುತ್ತೆ, ಸುತ್ತ ಗಾಳಿಯಿಂದ ಬರೋ ಪ್ರೆಷರು ಅಟ್ಮಾಸ್ಫಿರಿಕ್ ಪ್ರೆಷರ್ ಆಗಿರುತ್ತೆ. ಎರಡೂ ಸೇರಿಸಿದ್ರೆ ಅದು ಅಬ್ಸಲ್ಯೂಟ್ ಪ್ರೆಷರ್ ಆಗಿರುತ್ತೆ ಆ್ಯಕ್ಚುಲಾಗಿ. ಸೊ ಗೇಜ್ ಪ್ರೆಷರ್ ಅಂದರೆ ಮೆಷರ್ ಮಾಡೋ ಪ್ರೆಷರು, ಯಾವುದಾದ್ರು ಒಂದು ಎಕ್ವಿಪ್ಮೆಂಟನ್ನು ಯೂಸ್ ಮಾಡಿ ಮೆಷರ್ ಮಾಡೋಂಥದ್ದು. ಸೊ ವ್ಯಾಕ್ಯೂಮ್ ಪ್ರೆಷರ್ ಅಂದರೆ ಏನು ಅಂತಂದರೆ, ವ್ಯಾಕ್ಯೂಮ್ ಪ್ರೆಷರ್ ಮೀನ್ಸ್ ದ ಪ್ರೆಷರ್ ಬಿಲೋ ಅಟ್ಮಾಸ್ಫಿರಿಕ್ ಪ್ರೆಷರ್. ಇಫ್ ವ್ಯಾಕ್ಯೂಮ್ ಪ್ರೆಷರ್ ಈಸ್ ಗಿವನ್, ಅಬ್ಸಲ್ಯೂಟ್ ಪ್ರೆಷರ್ ಮೇ ಬಿ ಒಬ್ಟೈನ್ಡ್ ಫ್ರಮ್ ದ ಫಾಲೋಯಿಂಗ್. ಏನಂತ ಹೇಗೆ ಒಬ್ಟೈನ್ ಮಾಡ್ಬೋದು ಅಂದರೆ ಅಬ್ಸಲ್ಯೂಟ್ ಪ್ರೆಷರ್ ಈಸ್ ಈಕ್ವಲ್ ಟು ಅಟ್ಮಾಸ್ಫಿರಿಕ್ ಪ್ರೆಷರ್ ಮೈನಸ್ ವ್ಯಾಕ್ಯೂಮ್ ಪ್ರೆಷರ್. ಯೂನಿಟ್ ಏನಾಗಿರುತ್ತೆ, ಕೆ ಜಿ ಫೋರ್ಸು ಅಥವಾ ಗ್ರಾಮ್ ಫೋರ್ಸು ಏನಾದರೂ ಇರ್ಬೋದು, ಮತ್ತು ಇನ್ನೇನು ಪೌಂಡ್ದು ಎಲ್ ಬಿ ಫೋರ್ಸು ಯಾವ್ದಾರ ಆಗಿರ್ಬೋದು, ಬೈ ಏರಿಯಾ ಇರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರು ಅಥವಾ ಮೀಟರ್ ಸ್ಕ್ವೇರು ವಾಟೆವರ್, ಆಯಿತಾ. ಅದು ಎಮ್ ಕೆ ಎಸ್, ಕೆ ಜಿ ಫೋರ್ಸ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಏನು ಎಮ್ ಕೆ ಎಸ್ದು, ಆಯಿತಾ. ಸೊ ಟೆಕ್ನಿಕಲ್ ವರ್ಡ್ ಯಾವುದನ್ನ ಯೂಸ್ ಮಾಡ್ತೀವಿ ಅಟ್ಮಾಸ್ಫಿರಿಕ್ ಪ್ರೆಷರ್ಗೆ ಅಂದರೆ ಆಟ ಅಂತ ಯೂಸ್ ಮಾಡ್ತೀವಿ. ಸೊ ಆಟ ಈಸ್ ಈಕ್ವಲ್ ಟು 1 kg ಫೋರ್ಸ್ ಡಿವೈಡ್ 1 kg ಫೋರ್ಸ್ ಬೈ ಸೆಂಟಿಮೀಟರ್ ಸ್ಕ್ವೇರ್ ಅಬ್ಸಲ್ಯೂಟ್. ಸೊ ಇಲ್ಲಿ ನೋಡಿ ಬರೆದಿದ್ದಾರೆ, ಅಬ್ಸಲ್ಯೂಟ್ ಪ್ರೆಷರ್ ಈಸ್ ಈಕ್ವಲ್ ಟು ಅಟ್ಮಾಸ್ಫಿರಿಕ್ ಪ್ರೆಷರ್ ಮೈನಸ್ ವ್ಯಾಕ್ಯೂಮ್ ಪ್ರೆಷರ್. ಸೊ ಆಟ ಈಸ್ ಈಕ್ವಲ್ ಟು 1 kg ಫೋರ್ಸ್ ಬೈ ಸೆಂಟಿಮೀಟರ್ ಸ್ಕ್ವೇರ್ ಅಬ್ಸಲ್ಯೂಟ್. ನೆಕ್ಸ್ಟ್ ಬಂದುಬಿಟ್ಟು ಈಗ ಬಾಯ್ಲ್ಸ್ ಲಾ ಏನಂತ ಹೇಳುತ್ತೆ. ಬಾಯ್ಲ್ಸ್ ಲಾ ಏನು ಹೇಳುತ್ತೆ ಅಂದರೆ, ಯಾವ್ದಾದ್ರು ಒಂದು ಕಂಟೈನರಲ್ಲಿ ಸ್ವಲ್ಪ ಗ್ಯಾಸ್, ಯಾವುದೋ ಒಂದು ಗ್ಯಾಸ್ನ ಇಟ್ಟಿದ್ದೀವಿ ಅಂದ್ಕೊಳ್ಳಿ. ಆ ಗ್ಯಾಸ್ನ ಫಿಲ್ ಮಾಡಿದ್ದೀವಿ ಅಂತ ಅಂದರೆ, ಅಥವಾ ಸಿಲಿಂಡ್ರಲ್ಲೇ ನಾವು ಗ್ಯಾಸ್ನ ಫಿಲ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಅದೇನಾಗುತ್ತೆ, ಗ್ಯಾಸು ತನ್ನ ಪ್ರೆಷರ್ನ ಅದ್ರದ್ದು ವಾಲ್ ಮೇಲೆ ಎಕ್ಸರ್ಟ್ ಮಾಡುತ್ತೆ. ಅದು ವಾಲ್ ಮೇಲೆ ಅದು ಏನಂತ ಹೇಳುತ್ತೆ, ಅದು ಪ್ರೆಷರು ಎಕ್ಸರ್ಟ್ ಆಗುತ್ತೆ. ಸೊ ಇದನ್ನು ನಾವು ಗ್ಯಾಸ್ ಪ್ರೆಷರ್ ಅಂತ ಕರಿತೀವಿ. ಇನ್ ಕೇಸ್ ಆ ಸಿಲಿಂಡ್ರು ಅಷ್ಟೇ ಗ್ಯಾಸ್ ಅಷ್ಟೇ ಇರಲಿ, ಆ ಸಿಲಿಂಡ್ರ್ ಸೈಜು ಚಿಕ್ಕದಾಗಿದ್ದರೆ ಪ್ರೆಷರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಹೌದಾ. ವಾಲ್ಯೂಮ್ ಕಡಿಮೆ ಆಯ್ತು ಅಂದರೆ ಪ್ರೆಷರು ಜಾಸ್ತಿ ಆಗುತ್ತೆ. ಗ್ಯಾಸ್ ಕ್ವಾಂಟಿಟಿ ಸೇಮೇ ಇದೆ, ಬಟ್ ಸಿಲಿಂಡರ್ದು ಸೈಜು ಚಿಕ್ಕದು ಮಾಡ್ತೀವಿ, ಅದನ್ನು ಅದರಲ್ಲಿ ಫಿಲ್ ಮಾಡ್ತೀವಿ, ಅಷ್ಟು ಸೇಮ್ ಗ್ಯಾಸ್ನ ಅದಕ್ಕೆ ಫಿಲ್ ಮಾಡ್ತೀವಿ. ಸೊ ಪ್ರೆಷರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇನ್ ಕೇಸ್ ಗ್ಯಾಸ್ ಅಷ್ಟೇ ಇರುತ್ತೆ ಅಂತ ಅಂದ್ಕೊಳ್ಳಿ, ನಾವು ವಾಲ್ಯೂಮ್ನು ಸಿಲಿಂಡರ್ ಸೈಜ್ನ ದೊಡ್ಡದು ಮಾಡ್ತೀವಿ ಅಂದ್ಕೊಳ್ಳಿ, ಆವಾಗ ಆ ಗ್ಯಾಸಿಂದ ಎಕ್ಸರ್ಟ್ ಆಗೋ ಪ್ರೆಷರು ಕಡಿಮೆ ಆಗುತ್ತೆ. ಯಾಕೆಂದರೆ ವಾಲ್ಯೂಮ್ ಜಾಸ್ತಿ ಆದಾಗ ಪ್ರೆಷರ್ ಕಡಿಮೆ ಆಗುತ್ತೆ, ವಾಲ್ಯೂಮ್ ಕಡಿಮೆ ಆದರೆ ಪ್ರೆಷರು ಜಾಸ್ತಿ ಆಗುತ್ತೆ. ಇದನ್ನು ನಾವು ಬಾಯ್ಲ್ಸ್ ಲಾ ಅಂತ ಕರಿತೀವಿ. ಅಂದರೆ ವಾಲ್ಯೂಮ್ ಮತ್ತು ಪ್ರೆಷರು ಇನ್ವರ್ಸ್ಲಿ ಪ್ರಪೋರ್ಷನಲ್, ಬಟ್ ಒಂದು ಕಂಡೀಷನ್ ಇದೆ, ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇದ್ದಾಗ ಇದು ಅಪ್ಲೈ ಆಗುತ್ತೆ. ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇದ್ದಾಗ ಇದು ಅಪ್ಲೈ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಿಸ್ ಲಾ, ವಾಲ್ಯೂಮ್ ಆಫ್ ಎ ಡೆಫಿನೈಟ್ ಕ್ವಾಂಟಿಟಿ ಆಫ್ ಗ್ಯಾಸ್ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಪ್ರೆಷರ್. ಸೊ ವಿ ಈಸ್ ಪ್ರಪೋರ್ಷನಲ್ ಟು 1/P, ಅಂದರೆ ವಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪಿ ಅಂತ. ಸೊ ಪಿ ಮತ್ತು ವಿನ ಎರಡನ್ನು ಮಲ್ಟಿಪ್ಲೈ ಮಾಡಿದರೆ ಒಂದು ಕಾನ್ಸ್ಟೆಂಟ್ಗೆ ಸಮ ಆಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ಕೆ. ಪಿ ವಿ ಈಸ್ ಈಕ್ವಲ್ ಟು ಕೆ. ಅಥವಾ ಹೀಗೂ ಬರಿಬೋದು, ಇನ್ ದ ಸೇಮ್ ವೇ, ಅಂದರೆ ಕಾನ್ಸ್ಟೆಂಟ್ ಟೆಂಪ್ರೇಚರ್ಲಿದ್ದಾಗ ವಾಲ್ಯೂಮ್ ಆಫ್ ಎ ಡೆಫಿನೈಟ್ ಕ್ವಾಂಟಿಟಿ ಆಫ್ ಎ ಗ್ಯಾಸ್, ವಾಲ್ಯೂಮ್ ಆಫ್ ಎ ಡೆಫಿನೈಟ್ ಕ್ವಾಂಟಿಟಿ ಆಫ್ ಎ ಗ್ಯಾಸ್ ಅಂದರೆ ಇಷ್ಟು ಕ್ವಾಂಟಿಟಿ, ಒಂದಿಷ್ಟು ಕ್ವಾಂಟಿಟಿ ಅಂತ ತೊಗೊಂಡ್ರೆ ಅದು ವಾಲ್ಯೂಮ್ನ ಏನು ತೊಗೊಳ್ಳೋಣ, V1 V2 V3 V4 ಅಂತ ತೊಗೊಳ್ಳೋಣ. ಪ್ರೆಷರ್ನ P1 P2 P3 P4 ಅಂತ ತೊಗೊಳ್ಳೋಣ. ಆವಾಗ ಕಾನ್ಸ್ಟೆಂಟ್ ಅಂತ ಇದೆಯಲ್ಲ, ಅದು ಹೇಗೆ ಸಮ ಆಗುತ್ತೆ ಅಂದರೆ P1 V1 ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರೆಷರನ್ನ ತೊಗೊಂಡಾಗ ಪರ್ಟಿಕ್ಯುಲರ್ ವಾಲ್ಯೂಮ್ನಲ್ಲಿ. ಸೊ P1 V1 ಈಸ್ ಈಕ್ವಲ್ ಟು P2 V2 ಈಸ್ ಈಕ್ವಲ್ ಟು P3 V3 ಈಸ್ ಈಕ್ವಲ್ ಟು P4 V4, that is equal to K constant. ಸೊ ಚಾರ್ಲ್ಸ್ ಲಾ ಏನು ಹೇಳುತ್ತೆ, ಬಾಯ್ಲ್ಸ್ ಲಾ ಏನಂತ ಹೇಳ್ತು, ವಾಲ್ಯೂಮು ಮತ್ತು ಪ್ರೆಷರು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತು. ಚಾರ್ಲ್ಸ್ ಲಾ ಏನು, ಅವಾಗ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಅಲ್ವಾ. ಈಗ ಚಾರ್ಲ್ಸ್ ಲಾ ಏನಂತ ಹೇಳುತ್ತಪ್ಪ ಅಂತಂದರೆ, ವಾಲ್ಯೂಮು ಮತ್ತು ಟೆಂಪ್ರೇಚರು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳುತ್ತೆ. ವಾಲ್ಯೂಮ್ ಮತ್ತು ಟೆಂಪ್ರೇಚರು ಯಾವಾಗ ಅಂದರೆ ಕಾನ್ಸ್ಟೆಂಟ್ ಪ್ರೆಷರ್ ಇದ್ದಾಗ, ಪ್ರೆಷರ್ನ ಕೀಪಿಂಗ್ ದ ಪ್ರೆಷರ್ ಕಾನ್ಸ್ಟೆಂಟ್ ಅಥವಾ ಕೆಪ್ಟ್ ಪ್ರೆಷರ್ ಕಾನ್ಸ್ಟೆಂಟ್. ಚಾರ್ಲ್ಸ್ ಲಾ ಏನಂತ ಹೇಳುತ್ತೆ, ವಾಲ್ಯೂಮ್ ಮತ್ತು ಟೆಂಪ್ರೇಚರು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳುತ್ತೆ. ನೋಡಿ, ಅಕಾರ್ಡಿಂಗ್ ಟು ದಿಸ್ ಲಾ, ವಾಲ್ಯೂಮ್ ಆಫ್ ಎ ಡೆಫಿನೈಟ್ ಕ್ವಾಂಟಿಟಿ ಆಫ್ ಎ ಗ್ಯಾಸ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಕಾನ್ಸ್ಟೆಂಟ್ ಟೆಂಪ್ರೇಚರ್
ಈಸ್ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪ್ರೇಚರ್ ಒಂದಾಯ್ತಂದರೆ ವಾಲ್ಯೂಮ್ ಆಫ್ ಎ ಡೆಫಿನೈಟ್ ಕ್ವಾಂಟಿಟಿ ಆಫ್ ಗ್ಯಾಸ್ ವಿ ಆ್ಯಂಡ್ ಅಬ್ಸಲ್ಯೂಟ್ ಟೆಂಪ್ರೇಚರ್ ಈಸ್ ಟಿ, ದೆನ್ ಅಟ್ ಎ ಕಾನ್ಸ್ಟೆಂಟ್ ಪ್ರೆಷರ್ ವಿ ಈಸ್ ಪ್ರಪೋರ್ಷನಲ್ ಟು ಟಿ ಅಂತಾಗುತ್ತೆ. ಸೊ ವಿ ಬೈ ಟಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಕೆ. ಹಾಗಾಗಿ V1 V2 V3 ತೊಗೊಂಡ್ರೆ T1 T2 T3 ತೊಗೊಂಡ್ರೆ V1 by T1 ಈಸ್ ಈಕ್ವಲ್ ಟು V2 by T2 ಈಸ್ ಈಕ್ವಲ್ ಟು V3 by T3 ಈಸ್ ಈಕ್ವಲ್ ಟು ಕೆ. ಚಾರ್ಲ್ಸ್ ಲಾ ಮತ್ತು ಬಾಯ್ಲ್ಸ್ ಲಾ ಎರಡನ್ನು ಸೇರಿಸಿದಾಗ ಪರ್ಫೆಕ್ಟ್ ಗ್ಯಾಸ್ ಈಕ್ವೇಷನ್ ಆಗಿರುತ್ತೆ. ಚಾರ್ಲ್ಸ್ ಲಾ ಮತ್ತು ಬಾಯ್ಲ್ಸ್ ಲಾ ಎರಡನ್ನೂ ತೊಗೊಂಡಾಗ ಪರ್ಫೆಕ್ಟ್ ಗ್ಯಾಸ್ ಈಕ್ವೇಷನ್ ಆಗುತ್ತೆ. ಸೊ ಬಾಯ್ಲ್ಸ್ ಲಾ ಏನು ಹೇಳ್ತು, P1 V1 ಈಸ್ ಈಕ್ವಲ್ ಟು P2 V2 ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಲ್ಲ. ಚಾರ್ಲ್ಸ್ ಲಾ ಏನಂತ ಹೇಳ್ತು, V1 by T1 ಈಸ್ ಈಕ್ವಲ್ ಟು V2 by T2 ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಇಲ್ಲಿ ವಾಲ್ಯೂಮ್ ಅನ್ನೋದು ಕಾಮನ್ ಆಗಿ ಎರಡರಲ್ಲೂ ಇದೆ, ಹೌದಾ? ಚಾರ್ಲ್ಸ್ ಲಾ ಮತ್ತು ಬಾಯ್ಲ್ಸ್ ಲಾದಲ್ಲಿ ಎರಡರಲ್ಲೂ ವಾಲ್ಯೂಮ್ ಅನ್ನೋದಿದೆ. ಹಾಗಾಗಿ ಅದೆರಡನ್ನು ಕ್ಲಬ್ ಮಾಡಿದಾಗ P1 V1 by T1 ಈಸ್ ಈಕ್ವಲ್ ಟು P2 V2 by T2 ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಆಗುತ್ತೆ. ಹಾಗಾಗಿ PV by T ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. PV by T ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಆಗುತ್ತೆ. ನೋಡಿ ಇಲ್ಲಿ ಪಿ ಅಂದರೆ ಅಬ್ಸಲ್ಯೂಟ್ ಪ್ರೆಷರ್ ಆಫ್ ಎ ಗ್ಯಾಸ್, ಅದು kg/cm²ನಲ್ಲಿದೆ ಸ್ಟ್ಯಾಂಡರ್ಡ್ ಆಗಿ. ವಾಲ್ಯೂಮ್ ಬಂದುಬಿಟ್ಟು ಕ್ಯೂಬಿಕ್ ಮೀಟ್ರಲ್ಲಿದೆ, ಮಾಸ್ ಬಂದುಬಿಟ್ಟು kgನಲ್ಲಿದೆ, ಆರ್ ಅಂತ ಬಂದುಬಿಟ್ರೆ ಗ್ಯಾಸ್ ಕಾನ್ಸ್ಟೆಂಟು kg ಫೋರ್ಸಲ್ಲಿರುತ್ತೆ. ಟಿ ಅಂದರೆ ಅಬ್ಸಲ್ಯೂಟ್ ಟೆಂಪ್ರೇಚರ್ ಆಫ್ ಎ ಗ್ಯಾಸ್, ಅದು ಡಿಗ್ರಿ ಕೆಲ್ವಿನಲ್ಲಿರುತ್ತೆ. ಆವಾಗ ಪಿ ವಿ ಈಸ್ ಈಕ್ವಲ್ ಟು ಎಮ್ ಇಂಟು ಆರ್ ಇಂಟು ಟಿ ಆಗತ್ತೆ. ಸೊ ಅಟ್ಮಾಸ್ಫಿರಿಕ್ ಏರ್ಗೆ ಆರ್ ಈಸ್ ಈಕ್ವಲ್ ಟು ಏನಾಗಿರುತ್ತಪ್ಪ ಅಂದರೆ 29.27 ಆಗಿರುತ್ತೆ. ಸೊ ಪ್ಯಾಸ್ಕಲ್ ಏನಂತ ಹೇಳುತ್ತಪ್ಪ ಅಂದರೆ, ಈ ಲಿಕ್ವಿಡ್ಡು ರೆಸ್ಟಲ್ಲಿದೆ ಅಂತ ಅಂದ್ಕೊಳ್ಳಿ. ಇನ್ ಕೇಸ್ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ನೀವು ಒಂದು ಪ್ರೆಷರ್ನ ಹಾಕಿದ್ರೆ ಆ ಪ್ರೆಷರು ಈಕ್ವಲ್ ಆಗಿ ಎಲ್ಲ ಲಿಕ್ವಿಡ್, ಕಂಪ್ಲೀಟ್ ಲಿಕ್ವಿಡಲ್ಲಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಥ್ರೂ ಔಟ್ ದ ಲಿಕ್ವಿಡ್ ಇನ್ ಆಲ್ ದ ಡೈರೆಕ್ಷನ್ಸ್ ಅಂತ ಹೇಳ್ಬೋದು. ಇದನ್ನು ನಾವು ಪ್ಯಾಸ್ಕಲ್ ಅಂತ ಕರಿತೀವಿ. ಹೈಡ್ರಾಲಿಕ್ಸ್ನಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ಹೈಡ್ರಾಲಿಕ್ಸ್ನ ಏನು ಮಾಡಿರೋದು, ಇನ್ವೆಂಟ್ ಮಾಡಿರೋವಂಥದ್ದು.